ಸರ್ ಕಿಡ್ನಿ ಹೆಲ್ತ್ ಹಾಳಾಗ್ಲಿಕ್ಕೆ ಏನೇನ್ ಕಾರಣ ಇರ್ಬೋದು? ಕಿಡ್ನಿ ಡೈರೆಕ್ಟ್ಲಿ ಹಾಳಾಗ್ಲಿಕ್ಕೆ ಒಂದೇ ಒಂದು ಕಾರಣ ಅನ್ನೋದು ಇಲ್ಲ. ಕಿಡ್ನಿಗೆ ಬರೋ ರಕ್ತ ಸಂಚಾರದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು, ಅದರಲ್ಲಿ ಏನಾದರೂ ಕಡಿಮೆ ಬಿತ್ತು, ಅವಾಗ ಕಿಡ್ನಿ ತನ್ನ ಕೆಲಸವನ್ನ ಸಂಪೂರ್ಣವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಅವಾಗ ಕಿಡ್ನಿ ಎಫೆಕ್ಟ್ ಆಗಿ ಕಿಡ್ನಿ ಪ್ರಾಬ್ಲಮ್ ಶುರು ಆಗುತ್ತೆ. ಕಿಡ್ನಿ ಹಾಳಾಗ್ಲಿಕ್ಕೆ ಏನೇನು ಕಾಯಿಲೆಗಳು ಕಿಡ್ನಿಗೆ ಬರೋ ರಕ್ತ ಸಂಚಾರಕ್ಕೆ ಎಫೆಕ್ಟ್ ಮಾಡಬಹುದು ಅನ್ನೋ ಪ್ರಶ್ನೆಗೆ ಕಾಮನ್ ಆಗಿ ಕಾಣುವುದು ಒಂದು ಹೈಪರ್ ಟೆನ್ಷನ್, ಒಂದು ಡಯಾಬಿಟಿಸ್ ಶುಗರ್ ಕಾಯಿಲೆ, ಒಂದು BP ಕಾಯಿಲೆ. ಕಾಮನ್ ಆಗಿ ಏನ್ ಮಾತಾಡ್ತೀವಿ ಇವೆಲ್ಲ ಹೆಂಗೆ ಎಫೆಕ್ಟ್ ಮಾಡ್ತಾವ್ರಿ ಅಂತಂದ್ರೆ, ಆ ಪೈಪು, ರಕ್ತದ ಪೈಪು ಏನು ಕಿಡ್ನಿಗೆ ರಕ್ತವನ್ನ ತಗೊಂಡು ಬರ್ತಾ ಇದೆ ಅದು ಸಣ್ಣ ಆಗ್ತಾ ಹೋಗುತ್ತೆ. ಸಣ್ಣ ಆಗ್ಲಿಕ್ಕತ್ತು ಅಂದ್ರೆ ರಕ್ತ ಸಂಚಾರ ಕಡಿಮೆ ಆಗ್ತದೆ. ರಕ್ತ ಸಂಚಾರ ಕಡಿಮೆ ಆಯಿತು ಅಂದ್ರೆ ಅದು ಫಿಲ್ಟರ್ ಮಾಡೋ ಎಬಿಲಿಟಿ ಕಿಡ್ನಿದು ಕಡಿಮೆ ಆಗ್ತು ಅಂತ ಬರ್ತದೆ. ಅದು ಕಡಿಮೆ ಆಗ್ಲಿಕ್ಕತ್ತು ಆಬ್ವಿಯಸ್ಲಿ ಅದು ತನ್ನ ಕೆಲಸವನ್ನ ಸಂಪೂರ್ಣವಾಗಿ ಮಾಡದೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ಸ್ ಶುರು ಆಗ್ತವೆ. ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಕಿಡ್ನಿ ಸ್ಟೋನ್ ಪ್ರಿವೆನ್ಷನ್ ಟಿಪ್ಸ್ ಅನ್ನ PDF ಮೂಲಕ ನಿಮ್ಗೆ ಕಳಿಸ್ಕೊಡ್ತೀನಿ. ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.